ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರಿಗೂ. ಏನಂತೀರಿ, ಹೆಂಗದಿರಿ? ಸ್ವಲ್ಪ ಜನ ಟಾಕ್ಸಿಕ್ ಮೂವಿ ಪೋಸ್ಟ್ಪೋಂಡ್ ಆಗಿದ್ದಕ್ಕೆ ಏನೇನು ಅಂದ್ಕೊಂಡ್ಬಿಟ್ಟಾರ. ನಾ ಹೇಳಕ್ಕೆ ಇಷ್ಟಪಡ್ತೀನಿ, ದಯವಿಟ್ಟು ಟಾಕ್ಸಿಕ್ ಬಗ್ಗೆ ಅಷ್ಟು ಈಸಿಯಾಗಿ ತೊಗೋಬೇಡ್ರಿ. ಟಾಕ್ಸಿಕ್ ಮೂವಿ ಓನ್ಲಿ ಮೂವಿ ಅಲ್ಲ, ಅದೊಂದು ಜನಕ್ಕೆ ಎಲ್ಲರಿಗೂ ತಲುಪಿಸ್ಬೇಕು. ಒಂದು ಎರಡನೇದು ಯಾವ ಟೈಮ್ನಾಗ ರಿಲೀಸ್ ಮಾಡಬೇಕು ಮಾಡಬಾರ್ದು ಅನ್ನೋ ಒಂದು ಕಾಮನ್ ಸೆನ್ಸ್ ನಮ್ಮ ಕನ್ನಡ ಮೂವಿಗೆ, ಸ್ಪೆಷಲಿ ಈ ಮೂವಿಗೆ ಐತಿ. ಬಿಕಾಸ್ ಈಗ ನೋಡ್ರಿ, ಧುರೀಂಧರ್ ಮೂವಿ ಎಲ್ಲ ಕಡೆ ರಿಲೀಸ್ ಮಾಡೋ ಅಂತಾರೆ. ನಮ್ಮದು ಟಾಕ್ಸಿಕ್ ಮೂವಿ ಪೋಸ್ಟ್ಪೋನ್ ಮಾಡ್ಯಾರ. ಒಪ್ಕೋತೀರಿ? ನಾವು ಒಪ್ಕೋತೀವಿ. ಬಟ್ ಏನಾಗೈತೆ ಅಂದ್ರೆ, ಧುರೀಂಧರ್ ಮೂವಿ ಸ್ವಲ್ಪ ಪ್ಲೇಸ್ ಒಳಗೆ ಬ್ಯಾನ್ ಮಾಡಕೊಂತಾರೆ. ಬಿಕಾಸ್ ವಾರ್, ಈ ವಾರ್ ಬಗ್ಗೆನೂ ಒಂದು ಏನೂ ತಿಳ್ಕೊಳ್ಳಾರ್ದಂಥ ಇರೋವಂಥ ನಮ್ಮ ಬಾಲಿವುಡ್ ಮೊದಲಿಂದನೂ ಹಂಗೈತಿ. ಅದು ಹೆಂಗಂದ್ರೆ, ಫಾರ್ ಎಕ್ಸಾಂಪಲ್, ಹೋಳಿ ಟೈಮ್ನಾಗ ಹೋಳಿ ಆಟ ಆಡಬೇಡ್ರಿ, ನಾಯಿಗೆ ಎಲ್ಲ ಹೋಳಿ ಹಚ್ಚಬೇಡ್ರಿ, ಪಟಾಕ್ಷಿ ಭಾಳ ಹಾರಿಸ್ಬೇಡ್ರಿ ಅಂತ ಹೇಳ್ತಾರೆ. ಬೇರೆಯವ್ರ ಹಬ್ಬದಾಗ ವಿಶ್ ಮಾಡ್ತಾರೆ. ಬಿಕಾಸ್ ಬಾಲಿವುಡ್ ಇರೋದು ಹಂಗೆ. ನಮ್ಮ ಧರ್ಮನೂ ಅದಕ್ಕೆ ಗೊತ್ತಾಗಂಗಿಲ್ಲ, ಸೋಷಿಯಲ್ ಎನ್ವೈರ್ಮೆಂಟು ಗೊತ್ತಾಗಂಗಿಲ್ಲ, ಏನು ಪ್ರಾಪರ್ಲಿ ಏನು ನಡೆದೈತಿ, ನಾವು ಏನು ಮಾಡ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಫೈನಲಿ ಅವ್ರಿಗೆ ಗೊತ್ತಿರೋದು ಏನು ಗೊತ್ತೇನು? ಫಾರ್ಮ್ನಾಗ ಇರ್ಬೇಕು, ಟೀಮ್ ನಮ್ಮ ಹೈಪ್ ಇರ್ಬೇಕು, ಹೆಸರು ಹೈಪ್ ಒಳಗೆ ಇರ್ಬೇಕು, ರೊಕ್ಕ ಮಾಡ್ಕೋಬೇಕು, ಇಷ್ಟ ಗೊತ್ತೈತಿ. ಬಟ್ ಅವ್ರದ್ದು ಹೊರಗೆ ಎಷ್ಟು ಹಾಳಾಗೈತೆ ಹೆಸರು ನಮ್ಗೆ ಗೊತ್ತಿಲ್ಲ. ಬಿಕಾಸ್ ಸ್ಟಿಲ್ ಅವರು ಒಂದು ಮೇ ಬಿ ನಾನು ಒಂದು 10 ಇಯರ್ ಆತ ಹಿಂದಿ ಮೂವಿ ನೋಡಾಕೊಂತ, ಇನ್ನೂವರೆಗೂ ಪ್ರಾಪರ್ ಕಂಟೆಂಟ್ ಮೂವಿ ಇನ್ನೂವರೆಗೂ ಮಾಡಿಲ್ಲ. ಬರೀ ಓಲ್ಡ್ ಸಾಂಗ್ ತೊಗೊಳೋದು, ರೀಕ್ರಿಯೇಟ್ ಮಾಡೋದು, ಮೂವಿ ಮಾಡೋದು, ಇದು ಭಾಳ ಮಾಡಿದ್ದು. ಇವನ್ ಧುರೀಂಧರ್ಗೂ ಹೇಳ್ತೇನೆ ನಾ, ಧುರೀಂಧರ್ ಇಷ್ಟು ಜಿಗಿದಾಡಕೊಂತೀರಲ್ಲ, ನನ್ನ ಕಡೆ ಪ್ರೂಫು ಐತಿ. ಒಂದು ಧುರೀಂಧರ್ದು ಕನ್ನಡ ಒಳಗೆ ಏನು ಮ್ಯೂಸಿಕ್ ಏನು ಹಿಟ್ ಆಗಿದ್ದವಲ್ಲ ಅದನ್ನು ತೊಗೊಂಡು ಮಾಡ್ಯಾರ, ಮತ್ತು ಓಲ್ಡ್ ಸಾಂಗ್ಸ್ ಯೂಸ್ ಮಾಡ್ಯಾರ. ಬಟ್ ನಮ್ಮ ಟಾಕ್ಸಿಕ್ ಒಳಗೆ ಹಂಗಲ್ಲ, ಎಲ್ಲ ಓನ್. ನಾಟ್ ಓನ್ಲಿ ನಮ್ಮ ಟಾಕ್ಸಿಕ್ ಒಳಗಲ್ಲ, ನಮ್ಮ ಎಲ್ಲ ಕನ್ನಡ ಮೂವಿ ಒಳಗೂ ಓನ್ ಇರ್ತೈತಿ. ಯಾವುದು ಹಂಗೆ ಜಾಸ್ತಿ ರಿಮಿಕ್ಸ್ ಇರೋಂಗಿಲ್ಲ ಅಂತ ನಾ ಅನ್ಕೊತೇನೆ. ಯಾಕಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿದು ಒಂದು ಸ್ಮಾಲ್ ಇಂಡಸ್ಟ್ರಿ ಅಂತ ಅನ್ಕೊತ ಬಂದಾರ, ನಮ್ಮ ಜನನ ಅನ್ಕೊಂತ ಬಂದಾರ. ನೀವು ಅದನ್ನು ಬಾಲಿವುಡ್ ಅವರು ಅದನ್ನು ತೋರಿಸ್ಕೊತ ಬಂದಾರ. ಸೊ ಅದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಟಾಕ್ಸಿಕ್ ಮೂವಿ ಬಂತಂದ್ರೆ ಯಾವ ಮೂವಿ ಅದ್ರ ಬಾಜು ಇರೋಂಗಿಲ್ಲ. ಯಶ್ ಅವ್ರು ಹೇಳ್ಯಾರ, ನನ್ನ ಮೂವಿ ಬರೋ ಅಂತಂದ್ರೆ ಯಾರ ಮೂವಿ ಐತಿ ಏನು ನಾನು ನೋಡೋಂಗಿಲ್ಲ, ರಿಲೀಸ್ ಮಾಡಿಬಿಡ್ತೇವೆ. ಸೊ ಅದಕ್ಕೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಧುರೀಂಧರ್ ಮೂವಿ ಸದ್ಯಕ್ಕೆ ಎಷ್ಟೋ ದೇಶದಾಗ ಬ್ಯಾನ್ ಮಾಡಂತಾರೆ. ಸ್ವಲ್ಪ ಜನ ಹೇಳ್ತಾನೆ, ಹೋಗಿ ಬುಕ್ ಮೈ ಶೋ ಒಳಗೆ ಹೋಗಿ ನೋಡ್ರಿ, ಧುರೀಂಧರ್ ಮೂವಿದು ಮೋರ್ ದೆನ್ ಲ್ಯಾಕ್ ಮಟ ಇದು ಹೋಗೈತಿ, ಬುಕ್ಕಿಂಗ್ಸ್ ಆಗ್ಯಾವ, ನಿಮ್ದು ಅಷ್ಟು ಆಗಿಲ್ಲ ಅಂತ ಹೇಳ್ತಾರೆ. ಸೊ ಆ ಒಂದು ರೀಸನಿಗೆ ಪೋಸ್ಟ್ಪೋನ್ ಮಾಡಿಲ್ಲ. ಒಂದು ಸಮಾಜದ ಒಂದು ಏನಪ್ಪ ದೇಶದ ಬಗ್ಗೆ, ಒಂದು ಈಗೆಲ್ಲ ವಾರ್ ಟೈಮ್ನಾಗ ಮೂವಿ ಪ್ರಮೋಷನ್, ಮೂವಿ ಬಗ್ಗೆ ಮಾತಾಡೋದು ಸರಿ ಇರೋಂಗಿಲ್ಲ ಅಂತಂದು ನಾವು ಪೋಸ್ಟ್ಪೋನ್ ಮಾಡ್ಕೊಂಡ ನಮ್ಮ ಟೀಮ್. ಏನೇ ಇರಲಿ, ಯಶ್ ಮೂವೀಸ್ ಯಾವಾಗ ಬಂದರೂ ನಾವು ನೋಡ್ತೇವೆ, ಅಷ್ಟೇ ನಾ ಹೇಳೋದು. ಬಾಲಿವುಡ್ಡವ್ರು ನಿಮ್ಮ ಬುದ್ಧಿ ನೀವು ತೋರಿಸ್ತೀರಿ, ಅಷ್ಟೇ ನಿಮ್ಮ ಹಣೆ ಬರ. ಬಾಯ್, ಟೇಕ್ ಕೇರ್, ಲವ್ ಯು. ಹಂಗೆ ನಿಮಗೆ ಅನ್ಸೋದು ನೀವು ಕಮೆಂಟ್ ಮಾಡಿರಿ. ಬಿಕಾಸ್ ನಾವು ಅಷ್ಟು ವಲ್ಗರಾಗಿ ಮಾತಾಡೋಕೆ ನಮ್ಗೆ ಇಷ್ಟ ಇಲ್ಲ. ಒಂದು ಬಾಲಿವುಡ್ ಮತ್ತು ಆ ಸೈಡ್ ಅವ್ರು ಲೈಕ್ ಇಷ್ಟು ವಲ್ಗರಾಗಿ ಮಾತಾಡೋದು ಅದೆಲ್ಲ ಮಾಡ್ತಾರೆ. ಬಟ್ ನಮ್ಗೆ ಅದೆಲ್ಲ ಬರೋಂಗಿಲ್ಲ. ನಮ್ದು ಏನಿದ್ರು ಏನೈತೆ ನೀಟಾಗಿ ಸುತ್ತಿ ಹೊಡೆದಂಗೆ ಇರ್ಬೇಕು ಮಾತಾಡಿದ್ರೆ, ಹಂಗೆ ಮಾತಾಡ್ತೀವಿ. ಸೊ ಟಾಕ್ಸಿಕ್ ಡೆಫಿನೆಟ್ಲಿ June 4th ಅಂತಾರೆ. ಸೊ ಲೆಟ್ಸ್ ಸಿ ಆ್ಯಂಡ್ ಆಲ್ ದ ಬೆಸ್ಟ್ ಟು ಟಾಕ್ಸಿಕ್ ಟೀಮ್. ಥ್ಯಾಂಕ್ ಯು.